ಚಿಕ್ಕ ವಯಸ್ಸಿನಲ್ಲಿ ಅಪಾರ ಸಾಧನೆ ಮಾಡಿ ಎಲ್ಲರ ಮೆಚ್ಚುಗೆಗೆ ಪಾತ್ರವಾಗಿರೋ ಈ ಪೂರ್ವಿಯ ಮನದಲ್ಲೂ ಒಂದು ಕನಸಿದೆ. ಮುಂದೆ ದೇಶಕ್ಕಾಗಿ ಸೇವೆ ಸಲ್ಲಿಸಬೇಕು ಅನ್ನೋ ಆಸೆ ಇದೆ. ಉನ್ನತ ಸ್ಥಾನ ಅಲಂಕರಿಸುವ ಗುರಿ ಇಟ್ಕೊಂಡು ಈಗಿನಿಂದಲೇ ಪರಿಶ್ರಮ ಪಡ್ತಾ ಇದ್ದಾಳೆ. ಪೂರ್ವಿಯ ಇಷ್ಟೆಲ್ಲ ಸಾಧನೆಗೆ ಕಾರಣ ಪೋಷಕರ ಪ್ರೋತ್ಸಾಹ ಮತ್ತು ಆಕೆಯಲ್ಲಿರುವ ಏಕಾಗ್ರತೆ. ಹೌದು, ಮಾನಸಿಕ ಸಾಮರ್ಥ್ಯ, ಸ್ಮರಣ ಶಕ್ತಿ ಹೇಗೆ ವೃದ್ಧಿಸಿಕೊಳ್ಳಬೇಕು ಅನ್ನೋ ವಿಷಯದ ಕುರಿತಂತೆ ನಗರದಲ್ಲಿ ಈ ಹಿಂದೆ ಇಂಡಿಯಾ ಬುಕ್ ಆಫ್ ರೆಕಾರ್ಡ್ಸ್ನ ಮುಖ್ಯ ಸಂಪಾದಕ ಬಿಆರ್ ಚೌಧರಿ ಕಾರ್ಯಕ್ರಮ ಆಯೋಜಿಸಿದ್ರು. ಕುತೂಹಲಕ್ಕೆಂಬಂತೆ ಆಗ 3ನೇ ತರಗತಿಯಲ್ಲಿದ್ದ ಪೂರ್ವಿಯನ್ನ ತಂದೆ ಪ್ರದೀಪ ಆ ಕಾರ್ಯಕ್ರಮಕ್ಕೆ ಕರೆದುಕೊಂಡು ಹೋಗಿದ್ರು. ಅದೇ ಪೂರ್ವಿಯ ಇಷ್ಟೆಲ್ಲ ಸಾಧನೆಗೆ ಪ್ರೇರಣೆಯಾಗಿತ್ತು. ಅಂದಿನಿಂದಲೇ ಸ್ಮರಣಶಕ್ತಿ ವೃದ್ಧಿಸಿಕೊಂಡು ಸಾಧನೆ ಹಾದಿಯಲ್ಲಿ ದಾಪುಗಾಲು ಹಾಕ್ತಿದ್ದಾಳೆ. ಕಬ್ಬಿಣದ ಕಡಲೆ ಎಂದೇ ಬಿಂಬಿತವಾದ ಗಣಿತದಲ್ಲಿ ಎಕ್ಸ್ಪರ್ಟ್ ಆಗಬೇಕು. ಮಂದಬುದ್ಧಿಯ ಮಕ್ಕಳಿಗೆ ತಿಳಿಯುವಂತಹ ಸೂತ್ರಗಳನ್ನ ಕಂಡುಹಿಡಿಬೇಕು ಎಂಬಾಸೆ ಪೂರ್ವಿಯದ್ದು. ಅಲ್ಲದೆ ದೊಡ್ಡವಳಾದ ಮೇಲೆ IAS ಮಾಡಿ ದೇಶ ಸೇವೆ ಮಾಡ್ತೇನೆ ಅಂತಾಳೆ ಈ ಪೂರ್ವಿ. ಹಾಗೆ ನೀವು 50 ಡಿಜಿಟ್ಸ್ ಅಥವಾ 50 ಥಿಂಗ್ಸ್ ಕೊಟ್ರೆ ಅಂದ್ರೆ ನಾವು ಅವೇ ಡಿಜಿಟ್ಸ್ ಆ್ಯಂಡ್ ಥಿಂಗ್ಸ್ ಸ್ಟ್ರೇಟ್ ಮತ್ತು ರಿವರ್ಸ್ ಆರ್ಡರ್ ಒಳಗೆ 5 ಮಿನಿಟ್ಸ್ ಒಳಗೆ ಹೇಳ್ಬೋದು. ಮತ್ತು ನೀವು ಡೇಟ್ ಆಫ್ ಬರ್ತ್ ಆದರೂ ಹಿಂಗೇನಾದ್ರು ಕೊಟ್ಟರೆ ಅದರ ಡೇನೂ ಹೇಳ್ಬೋದು, 5 ಸೆಕೆಂಡ್ಸಲ್ಲಿ ಹೇಳ್ಬೋದು ಅದನ್ನು. ಅಪೂರ್ವ ಸಾಧನೆಯನ್ನ ನೋಡಿ ಅನೇಕ ಪ್ರಶಸ್ತಿಗಳು ಸಂದಿವೆ. ನಿಜಾಮಾಬಾದ್ನಲ್ಲಿ ಜೂನಿಯರ್ ಗ್ರ್ಯಾಂಡ್ ಮಾಸ್ಟರ್, ಪೂನಾದಲ್ಲಿ ಮೆಮೊರಿ ಗ್ರ್ಯಾಂಡ್ ಮಾಸ್ಟರ್, ಮೈಸೂರಿನಲ್ಲಿ ಮೆಮೊರಿ ವಿಗಾರ್ಡ್, ಗುಜರಾತ್ನ ರಾಜ್ಕೋಟ್ನಲ್ಲಿ ಟಾಪ್ 120 ಟ್ಯಾಲೆಂಟ್ ಆಫ್ ಇಂಡಿಯಾ ಅನ್ನೋ ಪ್ರಶಸ್ತಿಗಳನ್ನ ಈಕೆ ಪಡ್ಕೊಂಡಿದ್ದಾಳೆ. ಅದು ಅಲ್ಲದೆ ಇಂಡಿಯನ್ ಬುಕ್ ಆಫ್ ರೆಕಾರ್ಡ್ಸ್ನಲ್ಲೂ ತನ್ನ ಹೆಸರನ್ನ ನಮೂದಿಸಿದ್ದಾಳೆ. ಸ್ಕೂಲಿಂದ ಅಭ್ಯಾಸವಂತೂ ಎಲ್ಲ ಸ್ಕೂಲಿನಲ್ಲೇ ಮುಗಿಸ್ಕೊಂಡು ಬರ್ತಾಳೆ. ಮತ್ತು ಸ್ಕೂಲಿನ ಟೀಚರ್ಸ್ಗೆಲ್ಲ ಅವಳ ಬಗ್ಗೆ ಚೆನ್ನಾಗಿ ಅಭಿಪ್ರಾಯ ಇದೆ. ಮತ್ತು ಅವಳು ಸಂಗೀತ ಕ್ಲಾಸ್ ಓದ್ತಾಳೆ. ಹೆಚ್ಚಾಗಿ ಜಾಸ್ತಿ ತನ್ನ ಅಭ್ಯಾಸವಂತೂ ಎಲ್ಲ ಸ್ಕೂಲಿನಲ್ಲೇ ಮುಗಿಸ್ಕೊಂಡು ಬರ್ತಾಳೆ. ಮತ್ತು ನಾನು ಟ್ಯೂಷನ್ ತೊಗೋತಿದ್ದೆಲ್ಲ ಅಲ್ಲಿ ನನಗೆ ಹೆಲ್ಪ್ ಮಾಡ್ತಾಳೆ. ಅವಳು ನನಗಿಂತ ಚೆನ್ನಾಗಿ ಟೀಚಿಂಗ್ ಮಾಡ್ತಾ ಅಂತ ನನ್ನ ಮಕ್ಕಳು ಹೇಳ್ತಾರೆ. ಅದು ನನಗೆ ತುಂಬ ಅಭಿಮಾನ ತಂದಿದೆ. ಅವಳು ಯಾವುದೇ ವಿಷಯವನ್ನು ಪಿಕ್ಚರ್ ಮುಖಾಂತರ ತನ್ನ ಸ್ಮರಣೆಯಲ್ಲಿ ಇಟ್ಕೋತಾಳೆ. ಪಿಕ್ಚರ್ ಮುಖಾಂತರನೇ ಕಲಿಯೋದು ಅವಳು. ಎಲ್ಲ ಪ್ರತಿಯೊಂದು ವಿಷಯನೂ ಪಿಕ್ಚರ್ ಮುಖಾಂತರ ಕಲ್ತಿದ್ದು ಯಾವಾಗಲೂ ನೆನಪಕ್ಕೆ ಸಾಧ್ಯನೇ ಇಲ್ಲ. ಅದು ದೊಡ್ಡವರೇ ಆಗಲಿ ಅಥವಾ ಚಿಕ್ಕವರೇ ಆಗಲಿ. ಇದೇ ರೀತಿ ಚಿಕ್ಕ ವಯಸ್ಸಿನಲ್ಲಿ ಅಪೂರ್ವ ಅಪಾರ ಪ್ರತಿಭೆ ಸಂಪಾದಿಸಿದ ಮಕ್ಕಳು ನಮ್ಮ ನಡುವೆ ಇದ್ದಾರೆ. ಕ್ರೀಡೆಯಲ್ಲಿ, ಸಂಗೀತದಲ್ಲಿ, ಗಣಿತ, ವಿಜ್ಞಾನದಲ್ಲಿ ಚಿಕ್ಕ ವಯಸ್ಸಿನಲ್ಲೇ ಪ್ರತಿಭೆ ಪ್ರದರ್ಶಿಸಿ ಎಲ್ಲರ ಮೆಚ್ಚುಗೆ ಪಡೆದಿದ್ದಾರೆ. ಸತತ ತರಬೇತಿಯಿಂದ ಎಲ್ಲ ಮಕ್ಕಳು ಈ ರೀತಿ ಮೆಮೊರಿ ಪವರ್ ವೃದ್ಧಿಸಿಕೊಳ್ಳಬಹುದು. ಕ್ಲಾಸ್ಗೆ ಫಸ್ಟ್ ಬರಬಹುದು. ಯಾವುದೂ ಅಸಾಧ್ಯವಲ್ಲ ಅಂತ ಹೇಳೋರು ಇದ್ದಾರೆ. ಈ ಕುರಿತಂತೆ ಆಸ್ಟ್ರೇಲಿಯಾದ ಮನಃಶಾಸ್ತ್ರಜ್ಞ ಮತ್ತು ಮೆಲ್ಬೋರ್ನ್ ವಿಶ್ವವಿದ್ಯಾಲಯದ ಮೈಕಲ್ ಒ ಬಾಯಲ್ ಸಂಶೋಧನೆ ನಡೆಸಿದ್ದಾರೆ. ಗಣಿತ ಹಾಗೂ ಇತರ ವಿಷಯಗಳಲ್ಲಿ ಪ್ರತಿಭಾನ್ವಿತರಾಗಿರೋ ಮಕ್ಕಳ ಮೆದುಳನ್ನ ಸ್ಕ್ಯಾನ್ಗೆ ಒಳಪಡಿಸಿದ್ರು. ಅದರಿಂದ ಬಹಿರಂಗವಾದ ವಿಷಯವಂದ್ರೆ ಸಾಧಾರಣ ಮಕ್ಕಳಿಗಿಂತ ಈ ಮಕ್ಕಳ ಬಲಭಾಗದ ಮೆದುಳು 6 ರಿಂದ 7 ಪಟ್ಟು ಕ್ರಿಯಾಶೀಲವಾಗಿರುತ್ತೆ. ಏಕಾಗ್ರತೆ ತೋರಿಸೋ ಭಾಗವೂ ಕ್ರಿಯಾಶೀಲವಾಗಿರುತ್ತೆ.
ಸಂಶೋಧಕರ ಪ್ರಕಾರ ಬಾಲ ಪ್ರತಿಭೆ ರಕ್ತದಿಂದಲೇ ಬಂದಿರುತ್ತದೆ. ಆ ಮಕ್ಕಳು ತಮ್ಮನ್ನ ತಾವು ತೊಡಗಿಸಿಕೊಳ್ಳುವ ಶಕ್ತಿಯುತ ಭಾವನಾತ್ಮಕ ಚಟುವಟಿಕೆಗಳ ಜೊತೆಗೆ ವೈಯಕ್ತಿಕ ಸ್ವಭಾವದಿಂದ ಸ್ಮರಣಶಕ್ತಿ ವೃದ್ಧಿಯಾಗುತ್ತೆ. ಮಕ್ಕಳನ್ನ ಮುನ್ನಡೆಸುವಲ್ಲಿ ಪೋಷಕರ ಮತ್ತು ಅಧ್ಯಾಪಕರ ಪಾತ್ರ ಮಹತ್ವದ್ದು. ಮಕ್ಕಳಲ್ಲಿರೋ ಟ್ಯಾಲೆಂಟ್ ಅನ್ನ ಗುರುತಿಸಿ ಅದನ್ನ ಬೆಳೆಸೋ ನಿಟ್ಟಿನಲ್ಲಿ ಪೋಷಕರು ಕಾರ್ಯಪ್ರವೃತ್ತರಾಗಬೇಕು. ಆಗಲೇ ನಿಮ್ಮ ಮಕ್ಕಳ ಸ್ಮರಣಶಕ್ತಿ ಕೂಡ ಈ ಪೂರ್ವಿಯಂತೆ ಆಗತ್ತೆ. ಮಕ್ಕಳನ್ನ ಪ್ರೋತ್ಸಾಹಿಸಿ ಒಳ್ಳೆ ವಾತಾವರಣ ಕಲ್ಪಿಸಿದ್ರೆ ನಿಮ್ಮ ಮಕ್ಕಳ ಭವಿಷ್ಯವು ಉಜ್ವಲವಾಗುತ್ತೆ. ಅದೇನೇ ಇದ್ರೂ ಪೂರ್ವಿಯ ಸಾಧನೆಗೆ ಸೈ ಅನ್ನಲೇಬೇಕು. ಸದ್ಯ 4ನೇ ತರಗತಿಯಲ್ಲಿ ಓದ್ತಾ ಇರೋ ಈಕೆ ಮುಂದೊಂದು ದಿನ ರಾಜ್ಯ ಮತ್ತು ದೇಶದ ಕೀರ್ತಿಯನ್ನ ಹೆಚ್ಚಿಸಲಿ ಅನ್ನೋ ಆಶಯ ತಂದೆ ತಾಯಿಗಳದ್ದು. ಅವರ ಆಶಯ ಆದಷ್ಟು ಬೇಗ ಈಡೇರ್ಲಿ. ಈ ಪುಟ್ಟ ಪೂರ್ವಿಯ ಕಣ್ಣುಗಳಲ್ಲಿರೋ ಕನಸು ಸಾಕಾರವಾಗ್ಲಿ ಅಂತ ನಾವು ಹಾರೈಸೋಣ. ಇದು ಈ ಹೊತ್ತಿನ ವಿಶೇಷ. ಕ್ಷಣ ಕ್ಷಣದ ಸುದ್ದಿಗಾಗಿ ನೋಡ್ತಾ ಇರಿ ಸುವರ್ಣ ನ್ಯೂಸ್ 24/7.